ನಮಸ್ಕಾರ ಎಲ್ರಿಗೂ. ನಾನು ರಮ್ಯ ಜಗತ್ ಮೈಸೂರು. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನುವಂತಹ ಮಾತನ್ನು ನಾವು ಕೇಳಿರ್ತೀವಿ. ಸಂಘದೋಷ ಸರಿ ಇರಲ್ಲ, ಅಂದರೆ ಸಹವಾಸ ಸರಿ ಇರಲ್ಲ, ಈ ರೀತಿ ಎಲ್ಲ ಸಾಕಷ್ಟು ಮನೆಯಲ್ಲೆಲ್ಲ ಮಾತನಾಡೋದನ್ನು ಕೇಳಿರ್ತೀವಿ. ಅದು ನಿಜವೂ ಕೂಡ. ಯಾಕಂದರೆ ನಾವು ಮಾಡುವಂತಹ ಸಹವಾಸಗಳು ನಮ್ಮ ಒಂದು ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಯಾಕಂದರೆ ಒಂದು ಲೋಟ ಹಾಲಿಗೆ ಒಂದಿಷ್ಟು ಹುಳಿಯನ್ನು ಬೆರೆಸಿದ್ರೂ ಆ ಹಾಲು ಹಾಳಾಗುತ್ತೆ, ಅಥವಾ ಒಂದು ಗ್ಲಾಸ್ ಹಾಲಿಗೆ ಒಂದಿಷ್ಟು ವಿಷವನ್ನು ಬೆರೆಸಿದ್ರು ಸಂಪೂರ್ಣ ಹಾಲು ಕೂಡ ವಿಷನೇ ಆಗುವಂಥದ್ದು. ಹಾಲಾಗೋದಕ್ಕೆ ವಿಷ ಯಾವತ್ತೂ ಹಾಲಾಗೋದಕ್ಕೆ ಸಾಧ್ಯ ಇಲ್ಲ. ಅದೇ ಕಾರಣಕ್ಕೋಸ್ಕರ ಆಚಾರ್ಯ ಚಾಣಕ್ಯರು ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಈ ಜೀವನದ ಬಗ್ಗೆ, ಯಶಸ್ವಿ ಜೀವನದ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚಾಣಕ್ಯರು ಹೇಳಿದ್ದಾರೆ. ಅದೇ ರೀತಿಯಾಗಿ ಯಾರ ಸಹವಾಸವನ್ನು ನಾವು ಮಾಡಬಾರ್ದು, ನಿಮ್ಮ ಸುತ್ತಮುತ್ತ ಇಂಥವ್ರು ಇದ್ದರೆ ಅಂಥವರ ಸಹವಾಸವನ್ನು ಮೊದಲು ಬಿಟ್ಟು ಬಿಡಿ ಅನ್ನುವಂತಹ ಮಾತನ್ನು ಚಾಣಕ್ಯರು ಹೇಳಿದ್ದಾರೆ. ಹಾಗಿದ್ರೆ ಅಂತಹ ವ್ಯಕ್ತಿಗಳು ಯಾರ್ಯಾರು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ನಿಮಗೆ ತಿಳಿಸ್ತೀನಿ. ಮೊದಲನೇ ವ್ಯಕ್ತಿ ಬಂದು ಸುಳ್ಳುಗಾರರು. ನಿಮ್ಮ ಸುತ್ತಮುತ್ತ ಸುಳ್ಳು ಹೇಳುವಂಥವ್ರು ಇದ್ದರೆ ಅಂಥವರ ಸಹವಾಸದಿಂದ ದೂರ ಇರಿ ಅನ್ನುವಂತಹ ಮಾತನ್ನು ಚಾಣಕ್ಯರು ಹೇಳ್ತಾರೆ. ಯಾವುದೇ ಸಂಬಂಧ ಆಗಲಿ, ಅಥವಾ ಯಾವುದೇ ಸ್ನೇಹ ಆಗಲಿ, ಅಥವಾ ಯಾವುದೇ ವ್ಯವಹಾರ ಆಗಲಿ, ಅದಕ್ಕೊಂದು ಬೇಸ್ಮೆಂಟ್, ಅಡಿಪಾಯ ಅನ್ನೋದೇ ನಂಬಿಕೆ. ಸೊ ಪ್ರತಿಯೊಂದು ವಿಷಯದಲ್ಲೂ ಸಹ ಸುಳ್ಳು ಹೇಳುವಂತಹ ವ್ಯಕ್ತಿ ಮೇಲೆ ನಂಬಿಕೆಯನ್ನು ಇಟ್ಟರೆ, ಅಥವಾ ಆತನನ್ನು ನಂಬಿ ಹೂಡಿಕೆಯನ್ನು ಮಾಡಿದರೆ, ಅಥವಾ ಆತನನ್ನು ನಂಬಿ ಹಣವನ್ನು ಹಾಕೋದಾಗಲಿ, ಅಥವಾ ಪ್ರೀತಿಯೂ ಕೂಡ ಒಂದು ರೀತಿಯಾದಂತಹ ಹೂಡಿಕೆನೇ ಆಗಿರುತ್ತೆ. ಆ ರೀತಿಯಾಗಿ ಪ್ರೀತಿ ನೀಡುವಂಥದ್ದಾಗಲಿ, ಅಥವಾ ಬೇರೆ ಹೂಡಿಕೆ ಮಾಡುವಂಥದ್ದಾಗಲಿ ಆ ರೀತಿ ಮಾಡಿದರೆ ಅದರಿಂದ ಯಾವುದೇ ರೀತಿಯ ಲಾಭ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಅಂಥವರಿಂದ ನೋವು ಜೊತೆಗೆ ನಷ್ಟವೇ ಹೆಚ್ಚು ಅಂತ ಕೂಡ ಹೇಳಿದ್ದಾರೆ. ಅಂತಹವರ ಸಹವಾಸದಿಂದ ಆರ್ಥಿಕ ಸಂಕಷ್ಟಕ್ಕೆ ಕೂಡ ಸಿಲುಕಬೇಕಾಗತ್ತೆ. ಹಾಗಾಗಿ ಸುಳ್ಳುಗಾರರ ಸಹವಾಸ ಒಳ್ಳೆಯದಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ಎರಡನೇದು ಬಂದು ನಿಮ್ಮಲ್ಲಿ ತಪ್ಪು ಹುಡುಕುವವರ ಸಹವಾಸ ಬೇಡ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಚಾಣಕ್ಯರು ಹೇಳೋ ಪ್ರಕಾರ ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಸಹ ನಿಮ್ಮಲ್ಲಿ ತಪ್ಪುಗಳನ್ನೇ ಹುಡುಕುವಂಥವರು ಅತ್ಯಂತ ಅಪಾಯಕಾರಿ ವ್ಯಕ್ತಿಗಳು, ನಿಮ್ಮ ಜೀವನದ ಅತ್ಯಂತ ಅಪಾಯಕಾರಿ ವ್ಯಕ್ತಿಗಳು ಅಂತ ಹೇಳಿದ್ದಾರೆ. ಅಂತಹ ಜನರು ನಿಮ್ಮ ಸಾಧನೆಗಳಲ್ಲಿಯೂ ಸಹ ತಪ್ಪು ಹುಡುಕ್ತಾರೆ. ಅಂತಹ ಮನಸ್ಥಿತಿ ಜನರು ನಿಮ್ಮ ಸುತ್ತಮುತ್ತ ಇದ್ದರೆ ನಿಮ್ಮ ಸಕಾರಾತ್ಮಕ ಶಕ್ತಿನೇ, ಅಂದರೆ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಏನಿರುತ್ತೆ ಅದೇ ಸಂಪೂರ್ಣವಾಗಿ ನಾಶವಾಗುತ್ತೆ. ಮತ್ತು ಯಾವಾಗಲೂ ಸಹ ನೀವು ಕಿರಿಕಿರಿಯನ್ನೇ ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರ ಇಂತಹ ಜನರಿಂದ ನೀವು ದೂರ ಇರೋದೇ ಒಳ್ಳೆಯದು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇನ್ನು ಮೂರನೇದು ಬಂದು ಸೋಂಬೇರಿ ವ್ಯಕ್ತಿಗಳು. ಸೋಮಾರಿತನ ಮನುಷ್ಯನ ದೊಡ್ಡ ಶತ್ರು ಅಂತ ಹೇಳಲಾಗುತ್ತೆ. ಚಾಣಕ್ಯರ ಪ್ರಕಾರ ಕಠಿಣ ಪರಿಶ್ರಮದಿಂದ ನುಣುಚಿಕೊಳ್ಳುವಂತಹ ವ್ಯಕ್ತಿಯು, ಅಂದರೆ ಸೋಮಾರಿತನ ಇರುವಂತಹ ವ್ಯಕ್ತಿಯು ಇತರರನ್ನು ಸಹ ಸೋಮಾರಿಯನ್ನಾಗಿ ಮಾಡ್ತಾನೆ. ಇಂತಹ ಸೋಮಾರಿಗಳೊಂದಿಗೆ ನಿಮ್ಮ ಶಕ್ತಿ, ಸಮಯ ಎರಡೂ ಕೂಡ ವ್ಯರ್ಥವಾಗುತ್ತೆ. ಸೊ ನಿಮ್ಮ ಸುತ್ತ ಸೋಂಬೇರಿಗಳಿದ್ರೆ ಅಂಥವರ ಸಹವಾಸವನ್ನು ಮಾಡಬೇಡಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ವ್ಯಕ್ತಿ ಬಂದು ಜಗಳ ಗಂಟ ವ್ಯಕ್ತಿ, ಅಂದರೆ ಸದಾಕಾಲ ಜಗಳವನ್ನೇ ಮಾಡ್ತಿರ್ತಾರಲ್ಲ ಅಂಥ ವ್ಯಕ್ತಿ. ಕೆಲವು ಜನರು ಕ್ಷುಲ್ಲಕ ವಿಷಯಗಳಿಗೆ ಗಲಾಟೆವನ್ನೇ ಮಾಡುವಂತಹ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಚಾಣಕ್ಯರು ಹೇಳೋರ ಪ್ರಕಾರ ಅಂತಹ ಜನರ ಜೊತೆಗಿನ ಸಹವಾಸ ತುಂಬಾ ಅಪಾಯಕಾರಿ. ಸುಮ್ಮನೆ ಜಗಳವಾಡುವ ಮೂಲಕ ನಿಮ್ಮ ನೆಮ್ಮದಿಯನ್ನೇ ಹಾಳು ಮಾಡಿಬಿಡ್ತಾರೆ ಅಂತ ಹೇಳಿದ್ದಾರೆ. ಅಂಥವರ ಸಹವಾಸವನ್ನು ಬಿಟ್ಟು ಬಿಡಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇನ್ನು ಮುಂದಿನ ವ್ಯಕ್ತಿ ಬಂದು ಸ್ವಾರ್ಥಿ. ಸ್ವಾರ್ಥಿಗಳ ಸಹವಾಸ ಕೂಡ ಬಹಳ ಕೆಟ್ಟದು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಸ್ವಾರ್ಥ ಮನೋಭಾವವನ್ನು ಹೊಂದಿರುವಂತಹ ಜನರೊಂದಿಗಿನ ಸಹವಾಸ ಕೂಡ ನಿಮಗೆ ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ. ಈ ಸ್ವಾರ್ಥಿಗಳು ತಮ್ಮ ಕಾರ್ಯಕ್ಕಾಗಿ ನಿಮ್ಮನ್ನು ಬಳಸ್ಕೊಳ್ತಾರೆ. ಅವರಿಗೆ ಏನಾಗಬೇಕು ಅದಕ್ಕೆ ನಿಮ್ಮನ್ನು ಬಳಸ್ಕೊಂಡು ಕೊನೆಗೆ ನಿಮ್ಮನ್ನೇ ಕೈ ಬಿಡ್ತಾರೆ. ಆದರೆ ಇವರು ನಿಮ್ಮ ಸಹಾಯಕ್ಕೆ ಖಂಡಿತವಾಗ್ಲೂ ಬರೋದಿಲ್ಲ. ಹಾಗಾಗಿ ಸ್ವಾರ್ಥ ಮನೋಭಾವದ ಜನರಿಂದ ದೂರವಿದ್ದಷ್ಟು ಸಹ ನಿಮಗೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಸುತ್ತಮುತ್ತಲೂ ಕೂಡ, ನಿಮ್ಮ ಬದುಕಿನಲ್ಲೂ ಕೂಡ ಸ್ವಾರ್ಥಿಗಳಾಗಿರ್ಬೋದು, ಜಗಳ ಗಂಟೆ ವ್ಯಕ್ತಿಗಳಾಗಿರ್ಬೋದು, ಸೋಂಬೇರಿಗಳಾಗಿರ್ಬೋದು, ಸುಳ್ಳುಗಾರರಾಗಿರ್ಬೋದು, ಅಥವಾ ನಿಮ್ಮಲ್ಲಿ ಬರೀ ತಪ್ಪುಗಳನ್ನೇ ಹುಡುಕುವಂಥವರಾಗಿರ್ಬೋದು, ಇಂಥವರಿದ್ದರೆ ಅಂಥವರ ಸಹವಾಸವನ್ನು ಬಿಟ್ಟುಬಿಡಿ. ಅಂದರೆ ನಿಮಗೆ ಯಶಸ್ವಿ ಜೀವನ ಬೇಕು, ನಿಮ್ಮ ಜೀವನದಲ್ಲಿ ಯಶಸ್ಸು ಬೇಕು, ನೆಮ್ಮದಿ ಜೀವನ ಬೇಕು, ಒಂದು ಒಳ್ಳೆ ಸಂತೋಷದ ಜೀವನ ಬೇಕು ಅಂದರೆ ಇಂತಹ ವ್ಯಕ್ತಿಗಳ ಸಹವಾಸವನ್ನು ಬಿಡಿ. ಕೆಲವೊಮ್ಮೆ ಕಷ್ಟ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇಂಥವರ ಸಹವಾಸವನ್ನು ಬಿಟ್ಟಾಗಲೇ ನೀವು ಮುಂದೆ ಬರೋದಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನು ಚಾಣಕ್ಯ ಹೇಳ್ತಾರೆ. ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.